ಎಲ್ರಿಗೂ ನಮಸ್ಕಾರ. ಸ್ಮಯ ಕಲಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೆಲವರು ಕಳಶ ಪೂಜೆ ಮಾಡುವಂಥ ಪದ್ಧತಿ ಇರುತ್ತೆ, ಇನ್ನು ಕೆಲವರಿಗೆ ಇರೋದೇ ಇಲ್ಲ. ಕೆಲವರು ತೆಂಗಿನಕಾಯಿ ಕಳಶನ ಇಟ್ಟಿರ್ತಾರೆ, ಇನ್ನು ಕೆಲವರು ಬರೀ ಎಲೆ ಕಳಶವನ್ನು ಇಟ್ಟಿರ್ತಾರೆ. ಇನ್ನೂ ಕೆಲವರು ಫೋಟೋಗಳ ಮುಂದೆ 2 ದೀಪ ಹಚ್ಬಿಟ್ಟು ಪೂಜೆ ಮಾಡ್ತಾ ಇರ್ತಾರೆ. ಅದೇ ರೀತಿ ಕಳಶನ ಇಡೋರಿಗೆ ಇವತ್ತಿನ ವಿಡಿಯೋ ತುಂಬಾ ಉಪಯುಕ್ತವಾಗಿರುತ್ತೆ. ಏಕೆಂದರೆ ಕೆಲವರು ವಾರಕ್ಕೆ ಒಂದ್ಸಲ ಇಲ್ಲ 15 ದಿನಕ್ಕೆ ಒಂದ್ಸಲ ಕಳಶವನ್ನು ಬದಲಾಯಿಸ್ತಾ ಇರ್ತಾರೆ. ಅಂದರೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಸಾಮಾನೆಲ್ಲ ಶುದ್ಧಿ ಮಾಡಿ ಕಳಶ ಇಟ್ಟು ಪೂಜೆ ಮಾಡೋವಂಥದ್ದು. ಆದರೆ ಕಳಶನೇನೋ ವಾರಕ್ಕೆ 15 ದಿನಕ್ಕೆ ಬದಲಾಯಿಸ್ತಾ ಇರ್ತೀವಿ. ಕಳಶಕ್ಕೆ ಇಟ್ಟಿರೋ ತೆಂಗಿನಕಾಯಿನ ಎಷ್ಟು ದಿನಕ್ಕೆ ಬದಲಾಯಿಸಬೇಕು, ಎಲೆಗಳನ್ನಾದರೂ ಒಣಗೋದ್ರೆ ಅದನ್ನು ಎಷ್ಟು ದಿವಸಕ್ಕೆ ಬದಲಾಯಿಸ್ಬೋದು, ಈ ಎಲ್ಲದ್ರ ಬಗ್ಗೆ ಮಾಹಿತಿ ಈ ವಿಡಿಯೋದಲ್ಲಿ. ಕೆಲವೊಂದು ಸಲ ತೆಂಗಿನಕಾಯಿಗಳು ಬಿರುಕು ಮತ್ತು ಕೊಳ್ತೋಗ್ಬಿಟ್ಟಿರುತ್ತೆ. ಪೂಜೆಗೆ ಹೊಡೆದಿರೋ ತೆಂಗಿನಕಾಯಲ್ಲಿ ಹೂವು ಬರುವಂಥದ್ದು, ಇನ್ನೂ ಕಳಶಕ್ಕೆ ಇಟ್ಟಿರೋ ತೆಂಗಿನಕಾಯಲ್ಲಿ ಮೊಳಕೆ ಬರುವಂಥದ್ದು ಯಾಕಾಗುತ್ತೆ? ಏನೇ ಒಳ್ಳೆಯದು ಅಂದರೂ ಕೂಡ ಅದು ಅಪರೂಪಕ್ಕೆ ಆದರೆ ಅದು ಒಳ್ಳೆಯದು ಅಂತ ತೊಗೋಬೋದು. ಅದೇ ಪದೇ ಪದೇ ಈ ರೀತಿಲೇ ಆಗ್ತಾಯಿದ್ರೆ ಏನು ಕಾರಣ? ಏನಾದರೂ ದೋಷ ಇರ್ಬೋದಾ? ಅಕಸ್ಮಾತ್ ದೋಷನೇ ಇದ್ದರೂ ಕೂಡ ಪದೇ ಪದೇ ಈ ರೀತಿ ಮನೆಯಲ್ಲಿ ತೆಂಗಿನಕಾಯಿ ಬಿರುಕು ಬಿಡೋವಂಥದ್ದು, ಕೊಳೆತೋಗೋವಂಥದ್ದು, ಈ ಥರದ್ದೆಲ್ಲ ಆಗ್ತಾಯಿದ್ರೆ ಇದಕ್ಕೆ ಏನು ಕಾರಣ? ದೋಷ ಇದ್ದರೆ ಅದನ್ನು ಯಾವ ರೀತಿ ಪರಿಹಾರ ಮಾಡ್ಕೋಬೋದು? ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಕೆಲವರು ಮನೆಯಲ್ಲಿ ಲಕ್ಷ್ಮೀ ಕಳಶ ಇಟ್ಟು ಪೂಜೆ ಮಾಡ್ತಾರೆ, ಅಂದರೆ ಪ್ರತಿ ಶುಕ್ರವಾರ ಕಳಶ ಸ್ಥಾಪನೆ ಮಾಡ್ತಾರೆ. ಇನ್ನು ಕೆಲವರು ಮನೆ ದೇವ್ರ ಹೆಸರು ಹೇಳಿ ಕಳಶನ ಇಟ್ಟು ಪೂಜೆ ಮಾಡ್ತಾರೆ. ಅಂದರೆ ಮನೆ ದೇವ್ರ ವಾರ ಯಾವ ದಿನ ಮಾಡ್ತಾರೋ ಆ ದಿನವೇ ಪೂಜೆ ಸಾಮಾನ ಕ್ಲೀನ್ ಮಾಡಿ ಕಳಶ ಇಡ್ತಾರೆ. ದುಷ್ಟಶಕ್ತಿಗಳಿಂದ ರಕ್ಷಣೆ ಸಿಗಬೇಕು ಮತ್ತು ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗಬೇಕು, ಶಾಂತಿ ಸಮೃದ್ಧಿ ನೆಲೆಸಬೇಕು ಅಂತ ಹೇಳಿ ನಾವು ಮನೆಯಲ್ಲಿ ಕಳಶ ಪೂಜೆಗಳನ್ನು ಮಾಡ್ತಾ ಇರ್ತೀವಿ. ಒಂದು ವಾರಕ್ಕೆ ಅಥವಾ 15 ದಿವಸಕ್ಕೆ ಪೂಜೆ ಸಾಮಾನ ಕ್ಲೀನ್ ಮಾಡಿ ಹೊಸದಾಗಿ ಕಳಶನ ಇಟ್ಟು ಪೂಜೆನ ಮಾಡ್ತಾ ಇರ್ತೀವಿ. ಆದರೆ 15 ದಿನಗಳವರೆಗೆ ಎಲೆಗಳು ಒಣಗೋದ್ರೆ ಹಾಗೆ ಪೂಜೆ ಮಾಡಬೇಕಾ? ತೆಂಗಿನಕಾಯಿ ಏನಾದರೂ ಬಿರುಕು ಬಿಟ್ಟರೆ ಅಥವಾ ತೆಂಗಿನಕಾಯಿ ಎಷ್ಟು ದಿನಕ್ಕೆ ಬದಲಾಯಿಸಬೇಕು ಅಂತ ಅಂದರೆ ಎಲೆಗಳನ್ನು 5 ದಿವಸಕ್ಕೊಮ್ಮೆ ಬದಲಾಯಿಸ್ಕೋಬೋದು. ಕಳಶವನ್ನು ಅಲುಗಾಡಿಸ್ದಂಗೆ ಬರೀ ತೆಂಗಿನಕಾಯಿನ ತೆಗೆದು ಎಲೆಗಳನ್ನು ತೆಗೆದು ಎಲೆಯನ್ನು ಒಳಗಡೆ ಇಟ್ಬಿಟ್ಟು ಅದ್ರ ಮೇಲೆ ತೆಂಗಿನಕಾಯಿನ ಇಟ್ಟು ಪೂಜೆ ಮಾಡಬೇಕು. ಇನ್ನು ತೆಂಗಿನಕಾಯಿನ ಎಷ್ಟು ದಿನಕ್ಕೆ ಬದಲಾಯಿಸಬೇಕು ಅಂದರೆ, ನೀವು ಹುಣ್ಣಿಮೆ ಪೂಜೆ ಮಾಡೋದಿದ್ದರೆ ಪ್ರತಿ ಹುಣ್ಣಿಮೆಗೂ ಕೂಡ ತೆಂಗಿನಕಾಯಿನ ಬದಲಾಯಿಸಬೇಕು. ಅಥವಾ ಅಮಾವಾಸ್ಯೆ ಪೂಜೆ ಮಾಡೋದಿದ್ದರೆ ಪ್ರತಿ ಅಮಾವಾಸ್ಯೆಗೂ ಕೂಡ ಚೇಂಜ್ ಮಾಡಬೇಕು. ಅಂದರೆ 1 ತಿಂಗಳಿಗೆ ಒಂದು ಸಲ ತೆಂಗಿನಕಾಯಿನ ಬದಲಾಯಿಸ್ಬೋದು. ಇನ್ನು ನೀವು ಕಳಶನ ಎಷ್ಟು ದಿನಕ್ಕೆ ಬೇಕಾದರೂ ಬದಲಾಯಿಸ್ಕೊಳ್ಳಿ. 1 ವಾರಕ್ಕೆ, 15 ದಿನಕ್ಕೆ ಪೂಜೆ ಸಾಮಾನೆಲ್ಲ ತೊಳೆದು ಕಳಶ ಇಟ್ಟು ಪೂಜೆ ಮಾಡ್ತೀರಾ ಅಂತ ಅಂದರೆ ತೆಂಗಿನಕಾಯಿನೂ 1 ತಿಂಗಳಿಗೆ ಒಂದು ಸಲ ಬದಲಾಯಿಸ್ಬೋದು. ಇನ್ನು ಕೆಲವರು 2 ತಿಂಗಳಿಗೊಂದ್ಸಲಿ, 3 ತಿಂಗಳಿಗೊಂದ್ಸಲಿ, 6 ತಿಂಗಳಿಗೊಂದ್ಸಲಿನೇ ಬದಲಾಯಿಸ್ತೀವಿ ಅಂತ ಹೇಳ್ತಾರೆ. ಕೆಲವ್ರ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗಿರುತ್ತೆ. ಅವ್ರ ಮನೆಯಲ್ಲಿ 6 ತಿಂಗಳವರೆಗೂ ತೆಂಗಿನಕಾಯಿ ಏನೂ ಆಗೋದಿಲ್ಲ, ಚೆನ್ನಾಗೇ ಇರುತ್ತೆ. ಕಳಶಕ್ಕೆ ಅಂತ ತೆಂಗಿನಕಾಯಿ ತೊಗೊವಾಗ ತುಂಬ ಎಳೆದು ತೊಗೋಬಾರ್ದು. ಹಾಗೆ ತುಂಬಾ ಬಲ್ತೋಗಿರೋ ತೆಂಗಿನಕಾಯಿನೂ ಕೂಡ ತೊಗೋಬಾರ್ದು. ತುಂಬ ಬಲ್ತಿರುವ ತೆಂಗಿನಕಾಯಿ ತೊಗೊಂಡ್ರೆ ಒಳಗಡೆ ಬೇಗ ನೀರು ಡ್ರೈ ಆಗಿಬಿಡುತ್ತೆ. ತೆಂಗಿನಕಾಯಿ ಕೊಬ್ಬರಿ ಆಗ್ಬೋದು ಅಥವಾ ಕೆಟ್ಟೋಗ್ಬೋದು. ಹಾಗಾಗಿ ತೆಂಗಿನಕಾಯಿನ ತೊಗೋವಾಗ ಸರಿಯಾಗಿ ನೋಡಿ ತೊಗೋಬೇಕು. ಹಾಗಾಗಿ ತೆಂಗಿನಕಾಯಿ ತೊಗೊಂಡು ಬಂದ ತಕ್ಷಣ ಇನ್ ಕೇಸ್ ಬೇಸಿಗೆ ಕಾಲ ಇದ್ದರೆ ನೀರಿನಲ್ಲಿ ಹಾಕಿಟ್ಬಿಡಿ. ಮುಂಚೆನೇ ನೀವು ತೆಂಗಿನಕಾಯಿ ತಂದಿಟ್ಕೊತೀರಾ ಅಂದರೆ, ಪೂಜೆ ಮಾಡ್ತೀರಾ ಅಂದರೆ ಮೊದಲು ಪೂಜೆಗೆ ಎಲ್ಲ ಸಿದ್ಧತೆ ಮಾಡ್ಕೊಳ್ಳೋವರೆಗೂ ತೆಂಗಿನಕಾಯಿ ನೀರಿನಲ್ಲೇ ಇರಲಿ. ನಂತರ ಕಳಶಕ್ಕೆ ಇಡಿ. ಈಗೆಲ್ಲ ಮಾಡಿದ್ರೂ ತೆಂಗಿನಕಾಯಿ ಬಿರುಕು ಬಿಡ್ತಾ ಇದೆ ಅಂದರೆ ಭಯ ಪಡೋದೇ ಬೇಡ. ಕಾಯಿ ಏನಾದರೂ 5 ದಿನ ಆದ ನಂತರ ಅಥವಾ ಯಾವಾಗ ನೋಡ್ತೀರೋ ಆವಾಗಲೇ ಆ ಕಾಯಿನ ತೆಗೆದುಬಿಟ್ಟು ಬೇರೆ ಕಾಯಿನ ಯೂಸ್ ಮಾಡ್ಬೋದು. ಆದರೆ ಪದೇ ಪದೇ ಬಿರುಕು ಬಿಡ್ತಾ ಇದೆ ಅಂದರೆ ಮಾತ್ರ ಅದು ಮನೆಯಲ್ಲಿ ಏನಾದರೂ ಕೆಟ್ಟ ಘಟನೆ ಸಂಭವಿಸ್ಬೋದು ಅಂತ ಸೂಚನೆ ಆಗಿರುತ್ತೆ. ಆದರೆ ಯಾವಾಗಲೂ ಒಂದ್ಸಲ ಈ ರೀತಿ ಆದರೆ ಅಥವಾ ಬೇಸಿಗೆಗಾಲದಲ್ಲಿ ಆದರೆ ಖಂಡಿತವಾಗ್ಲೂ ಭಯ ಪಡುವಂಥದ್ದೇ ಇಲ್ಲ. ಹೀಗೆ ಬಿರುಕು ಬಿಟ್ಟಿರುವ ಕಾಯನ್ನು ನಾವು ಸರಿಯಾಗಿ ಗಮನಿಸದೆ ಹಾಗೇ ಪೂಜೆ ಮಾಡ್ತಾಯಿದ್ರೆ ಬಿರುಕು ಬಿಟ್ಟಿರೋಂಥ ಕಡೆ ಕಾಯಿ ಕೊಳೆಯೋದು ಕೂಡ ಸಹಜನೇ. ಅಪರೂಪಕ್ಕೆ ಒಂದ್ಸಲ ಕಳಶದ ಕಾಯಿ ಬಿರುಕು ಬಿಟ್ಟಿರೋವಂಥದ್ದು ಅಥವಾ 1 ತಿಂಗಳು ಆದಮೇಲೆ ಒಡೆದಾಗ ಅದು ಕೊಳ್ತೋಗಿರೋದು, ಪೂಜೆಗೆ ಅಂತಲೇ ಒಡೆದಿರುವ ಕಾಯಿ ಕೊಳ್ತಿದ್ರೆ ಖಂಡಿತವಾಗ್ಲೂ ಇದು ಭಯ ಪಡೋವಂಥದ್ದೇ ಅಲ್ಲ. ಆದರೆ ಪದೇ ಪದೇ ಈ ರೀತಿಯೇ ಆಗ್ತಾಯಿದೆ ಮನೆಯಲ್ಲಿ. ಯಾವಾಗ ಪೂಜೆಗೆ ಅಂತ ಕಾಯಿ ತಂದರೂ ಕೂಡ ಈ ರೀತಿ ಕೆಟ್ಟೋಗಿರುತ್ತೆ. ಈ ಥರ ಏನಾದರೂ ನಿಮಗೆ ಪದೇ ಪದೇ ಆಗ್ತಾಯಿದ್ರೆ ಇದು ಮನೆಯಲ್ಲಿ ನಡೆಯುವಂಥ ಕೆಟ್ಟ ಘಟನೆಗೆ ಸೂಚನೆ ಅಂತಲೇ. ಇದಕ್ಕೆ ಪರಿಹಾರ ಏನು ಅಂದರೆ, ಪದೇ ಪದೇ ಈ ರೀತಿ ಮನೆಯಲ್ಲಿ ಕಾಯಿ ಅನ್ನೋದು ಕೆಟ್ಟೋಗ್ತಾ ಇದ್ದರೆ, ಪೂಜೆಗೆ ಅಂತ ತಂದಿದ್ದ ಕಾಯಿಗಳೇನಾದರೂ ಕೆಟ್ಟೋಗ್ತಾ ಇದ್ದರೆ ಶಿವನ ದೇವಸ್ಥಾನದಲ್ಲಿ ಯಾವುದೇ ಸೋಮವಾರ ಅಥವಾ ಪ್ರದೋಷದ ದಿನ ರುದ್ರಾಭಿಷೇಕವನ್ನು ಮಾಡಿಸ್ಬೇಕು.
ಒಂದು 3 ಸಲ ರುದ್ರಾಭಿಷೇಕವನ್ನು ಮಾಡಿಸೋದ್ರಿಂದ ಏನಾದರೂ ದುರ್ಘಟನೆ ನಡೆಯುತ್ತೆ ಅಂತ ಅಂದರೆ ಅದಕ್ಕೆ ಪರಿಹಾರ ಆಗುತ್ತೆ. ಈ ಪೂಜೆ ಅಥವಾ ನವಗ್ರಹಗಳ ಪೂಜೆ ಮಾಡೋದ್ರಿಂದ, ಶಾಂತಿ ಮಾಡೋದ್ರಿಂದ ನಮ್ಮ ಸಮಸ್ಯೆ ನಿವಾರಣೆ ಆಗುತ್ತೆ. ಇನ್ನು ಕಳಶಕ್ಕೆ ಇಟ್ಟಿರುವಂಥ ಕಾಯಿ ಮೊಳಕೆ ಬಂದರೆ, ಪೂಜೆಗೆ ಅಂತ ಇಟ್ಟಿರೋ ಕಾಯಿ ಒಡೆದಾಗ ಹೂ ಬಂದರೆ ತುಂಬಾ ಶುಭ ಫಲ. ಈ ಥರ ಮನೆಯಲ್ಲಿ ಆಗ್ತಾ ಇದ್ದರೆ ಐಶ್ವರ್ಯ, ಸಂಪತ್ತು, ಶಾಂತಿ, ಸಮೃದ್ಧಿ ಹೆಚ್ಚಾಗುತ್ತೆ. ಇದರ ಸೂಚನೆ ಕೂಡ ಆಗಿರುತ್ತೆ. ತೆಂಗಿನಕಾಯಿ ಒಡೆದಾಗ ಅದರಲ್ಲಿ ಇರುವಂಥ ಹೂನ ಏನು ಮಾಡಬೇಕು, ಅದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಅದನ್ನು ಹಾಗೆ ತಿನ್ಬೋದು, ಮಕ್ಳಿಗೂ ಕೂಡ ತಿನ್ನೋದಕ್ಕೆ ಕೊಡ್ಬೋದು. ತಿನ್ನೋದಕ್ಕೆ ಇಷ್ಟ ಇಲ್ಲ ಅಂದರೆ ಅದನ್ನು ಕಟ್ ಮಾಡಿ ತೆಗೆದು ತೆಂಗಿನಕಾಯಿನ ಸಿಹಿ ಅಡುಗೆಗೆ ಉಪಯೋಗಿಸ್ಬೋದು. ನಿಜವಾಗ್ಲೂ ಆ ತೆಂಗಿನಕಾಯಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಅಷ್ಟು ಸ್ವೀಟ್ ಆಗಿರುತ್ತೆ. ಏಕೆಂದರೆ ಚೆನ್ನಾಗಿ ಬಲ್ತಿರುವಂಥ ತೆಂಗಿನಕಾಯಿ ಆಗಿರುತ್ತೆ. ಈ ರೀತಿ ತೆಂಗಿನಕಾಯಲ್ಲಿ ಹೂ ಬಂದರೆ ಹೂವನ್ನು ಕೂಡ ತಿನ್ಬೋದು. ಕೆಲವೊಂದು ಆರೋಗ್ಯ ಸಮಸ್ಯೆಗೆ ಔಷಧಿ ಥರ ಕೆಲಸ ಮಾಡುತ್ತೆ. ಹಾಗಾಗಿ ತೆಂಗಿನಕಾಯಿ ಹೂ ವೇಸ್ಟ್ ಮಾಡೋ ಬದಲು ಅದನ್ನು ತಿನ್ಬೋದು. ಮಕ್ಕಳಿಗೂ ಕೂಡ ತಿನ್ನೋದಕ್ಕೆ ಕೊಡ್ಬೋದು. ಆ ಒಂದು ತೆಂಗಿನಕಾಯಿನ ಸಿಹಿ ಅಡುಗೆಗೆ ಯೂಸ್ ಮಾಡ್ಬೋದು. ಇನ್ನು ಮೊಳಕೆ ಬಂದಿರುವಂಥ ತೆಂಗಿನಕಾಯಿನ ಮನೆಯಲ್ಲಿ ಇಟ್ಕೋಬಾರ್ದು ತುಂಬ ದಿನ, ಏಕೆಂದರೆ ಅದು ತುಂಬ ಶುಭ ಮತ್ತು ಸಮೃದ್ಧಿ ಸಂಕೇತ ಆಗಿರುತ್ತೆ. ಚೆನ್ನಾಗಿ ಬೆಳಿಬೇಕು ಅದು. ನಿಮಗೇನಾದರೂ ಜಮೀನುಗಳು ಮನೆ ಹತ್ರನೇ ಗಿಡಗಳ ಜಾಗ ಇದ್ದರೆ ಅದನ್ನು ನೆಡಬೇಕು. ಆದರೆ ಒಂದು ನೆನಪಿಟ್ಕೊಳ್ಳಿ, ತುಂಬ ವಯಸ್ಸಾಗಿರೋರ ಕೈಯಲ್ಲಿ ಇದನ್ನು ನೆಡೆಸೋದು ತುಂಬಾ ಒಳ್ಳೆಯದು. ತುಂಬ ಚಿಕ್ಕ ವಯಸ್ಸಿನವರು ನೆಡೋದಕ್ಕೆ ಹೋಗಬೇಡಿ. ಸಸಿಗಳನ್ನು ತುಂಬಾ ವಯಸ್ಸಾಗಿರೋರ ಕೈಯಲ್ಲೇ ನಡೆಸಬೇಕು. ನಿಮಗೇನಾದರೂ ಆ ಸಸಿನ ನೆಡೋದಕ್ಕೆ ಜಾಗ ಇಲ್ಲ ಅಂದರೆ ಅದನ್ನು ತೊಗೊಂಡೋಗಿ ದೇವಸ್ಥಾನಕ್ಕೆ ಕೊಟ್ಬಿಡಿ. ತುಂಬಾ ಒಳ್ಳೆಯದು. ಅವರು ಕೂಡ ಅದನ್ನು ನೆಲದಲ್ಲಿ ನೆಟ್ಟು ಚೆನ್ನಾಗಿ ಬೆಳೆಸ್ತಾರೆ. ಒಂದು ತೆಂಗಿನ ಸಸಿ ಹೇಗೆ ಬೆಳೆದು ಮರವಾಗುತ್ತೋ ಅದೇ ರೀತಿ ನಿಮ್ಮ ಮನೆಯ ಬೆಳವಣಿಗೆ ಮತ್ತು ಏಳಿಗೆ ಅಷ್ಟೇ ಚೆನ್ನಾಗಿ ಆಗ್ತಾ ಇರುತ್ತೆ. ಆದರೆ ತುಂಬ ದಿನ ಮನೆಯಲ್ಲೇ ಇಟ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಅದರ ಬೆಳವಣಿಗೆನೂ ನೀವು ತಡೆದಂಗೆ ಆಗುತ್ತೆ. ನಿಮ್ಮ ಅಭಿವೃದ್ಧಿ ಕೂಡ ನಿಧಾನ ಆಗುತ್ತೆ. ಮನೆಯಲ್ಲಿ ಇಟ್ಟಿರುವ ಕಳಶಕ್ಕೆ ತೆಂಗಿನಕಾಯಿ ಈ ರೀತಿ ಮೊಳಕೆ ಬಂದರೆ ಆದಷ್ಟು ಬೇಗ ನಿಮ್ಮ ಮನೆ ಅಕ್ಕಪಕ್ಕ ಇಲ್ಲ ನಿಮ್ಮದೇ ಆದ ಜಾಗ ಆಗಿರ್ಬೋದು, ನೀವು ನೆಡ್ಬೋದು. ಮತ್ತೆ ಹೇಳ್ತಾ ಇದ್ದೀನಿ, ತುಂಬ ವಯಸ್ಸಾದವ್ರ ಕೈಯಲ್ಲಿ ಕೊಟ್ಬಿಟ್ಟು ನೆಡೆಸಿ. ಜಾಗ ಇಲ್ಲ ಅಂದರೂ ತೊಗೊಂಡೋಗಿ ದೇವಸ್ಥಾನಕ್ಕೆ ಕೊಟ್ಬಿಡಿ. ಕಳಶಕ್ಕೆ ಇಡುವಂಥ ತೆಂಗಿನಕಾಯಿ ನಮ್ಮ ಮನೆಯ ಶುಭ ಮತ್ತು ಅಶುಭ ಫಲದ ಸೂಚನೆ ಕೊಡುತ್ತೆ. ಇವಾಗ ನಿಮಗೆ ಇದ್ರ ಭಯ ಮತ್ತು ಗೊಂದಲಗಳ ಬಗ್ಗೆ ಉತ್ತರ ಸಿಕ್ಕಿದೆ ಅಂತ ನಾನು ಅಂದ್ಕೊತಾ ಇದ್ದೀನಿ. ನಿಮಗೆ ಈ ಉಪಯುಕ್ತ ಮಾಹಿತಿ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹೋಗ್ಬಿಟ್ಟು ಬರಲಾ? ಸರ್ವೇ ಜನ ಸುಖಿನೋ ಭವಂತು.